ನನಗ ಬಂದವ ಅಂತ ನಾವು ಅಂತೀವಿ. ರಾಘವೇಂದ್ರ ಸ್ವಾಮಿಗಳು ಗೊತ್ತಿರ್ಬೋದು ನಿಮಗೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಇವತ್ತು ಬೇಡಿದ್ದನ್ನು ಬೇಡಿದವರಿಗೆ ಕೊಡುವಂಥ ಕಲ್ಪ ವೃಕ್ಷ ಅವರು. ರಾಘವೇಂದ್ರ ಸ್ವಾಮಿಗಳ ಮನೆ ಒಳಗ ಉಟ್ಕೊಳ್ಳಿಕ್ಕೆ ಸರಿಯಾಗಿ ಇರ್ತಿರ್ಲಿಲ್ಲ ಅಂತ, ಊಟ ಮಾಡಾಕ ಚಲೋ ತಟ್ಟೆ ಇರ್ತಿರ್ಲಿಲ್ಲ ಅಂತ, ಕುಡಿಯಾಕ ಚಲೋ ಲೋಟ ಇರ್ತಿರ್ಲಿಲ್ಲ ಅಂತ. ಒಂದು ಲೋಟ ಕೆಳಗ ತಳನ ಇಲ್ಲಾರ್ದ ಲೋಟ, ಅದ್ರ ಒಳಗೆ ನೀರು ಕುಡಿತಿದ್ರಂತ ರಾಘವೇಂದ್ರ ಸ್ವಾಮಿಗಳು. ಹೆಂಗೆ ಕುಡಿತಾರ್ರಿ? ಆ ಲೋಟ ತಳ ಇಲ್ಲಾರ್ದ ಲೋಟ ಹಿಂಗೆ ಕೈ ಒಳಗೆ ಇಟ್ಕೊಂಡು ಅದ್ರ ಒಳಗೆ ನೀರು ತುಂಬಿಕೊಂಡು ಹಿಂಗೆ ಕುಡಿಯೋರಂತ. ಮನೆ ಒಳಗೆ ಸರಿಯಾಗಿ ಇರಲಿಕ್ಕೆ ವ್ಯವಸ್ಥೆಗಳಿಲ್ಲ, ಊಟದ ವ್ಯವಸ್ಥೆ ಇಲ್ಲ, ಮಲ್ಕೊಳ್ಳಾಕ ಚಲೋ ಹಾಸಿಗಿಲ್ಲ. ಇವತ್ತು ಯಾರ ಮಂತ್ರಾಲಯಕ್ಕೆ ಹೋಗ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ನಿಂತ ಯಪ್ಪ ಇದನ್ನು ಕೊಡು ಅಂದ್ರೆ ಬೇಡಿದ್ದನ್ನು ಕೊಡುವಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಐತಿ. ಇವತ್ತು ಯಾರಿಗೆ ಕಷ್ಟ ಇಲ್ಲ ರೀ. ಒಬ್ಬ ಫೇಸ್ಬುಕ್ ಸಂಸ್ಥಾಪಕನು ಕೂಡ ತನ್ನ ಮೈಕ್ ಹಿಡ್ಕೊಂಡು ಭಾಷಣ ಮಾಡುವಾಗ ಜೀರೋದಿಂದ ಹೀರೋ ಆದಂಥ ಕಥೆಗಳನ್ನು ಹೇಳ್ತಾನೆ. ಗೂಗಲ್ ಸಂಸ್ಥಾಪಕ ಇವತ್ತು ಸಾವಿರಾರು ಕೋಟಿಗಳನ್ನು ಒಂದೊಂದು ನಿಮಿಷದೊಳಗೆ ಗಳಿಸಬಹುದು. ಆದ್ರೆ ಒಂದು ದಿನ ಭಾಳ ಪರದಾಡಿರುವಂಥ ದಿನಗಳದಾವು. ಮುಖೇಶ್ ಅಂಬಾನಿಯವರು ಇವತ್ತು ಬಹಳ ಚಲೋ ಜಿಯೋ ಕಂಪ್ನಿಗಳನ್ನು ಕಾಣ್ತೀವಿ, ಜಿಯೋ ಪೆಟ್ರೋಲ್ ಬಂಕ್ಗಳನ್ನು ಕಾಣ್ತೀವಿ, ಜಿಯೋ ಸಿಮ್ಗಳನ್ನು ಯೂಸ್ ಮಾಡ್ತೀವಿ. ಒಂದು ದಿನ ತಾವೇ ಟವರ್ ಏರಿ ಅದನ್ನೆಲ್ಲ ಸರಿಪಡಿಸಿರುವಂಥ ದಿನಗಳದಾವು. ಜಗತ್ತಿನೊಳಗೆ ನಮಗ ಕಷ್ಟಗಳ ಬರಾಕತ್ತಾವಂತ ನಾವು ಭಾವಿಸ್ಕೊಳ್ತೀವಿ. ನಮಗಿಂತ ಅಪ್ಪನಂಗೆ ಕಷ್ಟಪಟ್ಟವ್ರು ಅದಾರ ಈ ಭೂಮಿ ಮೇಲೆ. ಆದ್ರೆ ಅವರ ಒಂದೇ ಕನಸಾಗಿತ್ತು, ನನ್ನ ಗುರಿ ಮುಟ್ಟಬೇಕು ಅಂತ. ನಮ್ಮ ಗುರಿಗಳದಾವು. ಫೋನ್ ಒಟ್ಟು ದಿನ ನೋಡ್ಕೊತ ಕುಂತ್ರೆ ಸಾಯಂಕಾಲವರೆಗೂ 2 GB ಯಾವಾಗ ಖಾಲಿ ಮಾಡಿನಂತ ನಮ್ಮ ಕನಸು ಇವು. ಒಂದು ಹುಡುಗಗೆ ನಾನು ಸುಮ್ಮನೆ ಕೇಳಿದೆ, ಏನೋ ದಿನಕ್ಕೆ ಮನೆ ಒಳಗೆ ಊಟಕ್ಕೆ ಹೋದಾಗ ಒಂದೊಂದು ದಿನಕ್ಕೆ 8 GB ಹೋಗ್ಬೋದು, 1 GB 2 GB ಅಂದೆ ಅವನಿಗೆ. ಅಂದ ಅಪ್ಪ ಅವರು 8 GB ಕೆಳಗಂತೂ ಹೋಗಂಗಿಲ್ಲ ಅಂದವ. ಬೆಳಗ್ಗೆ ಎದ್ನಂದ್ರೆ 5 ಗಂಟೆಗೆ ಅದ ಫೋನ್ ಹಿಂಗೆ ಸರಸೋದು, ರೀಲ್ಸ್ ನೋಡುದ ನಮ್ಮ ಕನಸುಗಳಾಗ್ಯಾವು. ಆದರೆ ಸಿದ್ಧಾರೂಢರು ನೋಡ್ರಿ, ಎಷ್ಟ ಕಷ್ಟಗಳ ಬಂದರೂ ಕೂಡ ಮೆಟ್ಟಿ ನಿಲ್ಲುವಂಥ ಶಕ್ತಿ ಸಿದ್ಧಾರೂಢರ ಕಡೆ ಇತ್ತು. ಸಿದ್ಧಾರೂಢರು ಚಲೋ ಮನೆ, ಚಲೋ ಮಠ ಎಲ್ಲ ಸಿಕ್ಕ ಕೂಡೇನ ತಮ್ಮ ಕಾಯಕ ವೃತ್ತಿಯನ್ನು ಬಿಡಲಿಲ್ಲ ಅವರು. ಜೋಳಿಗೆ ಹಾಕ್ಕೊಂಡು ಮತ್ತೆ ಭಿಕ್ಷಾಟನೆಗೆ ಹೋಗೋರಂತ ಮನೆ ಮುಂದುಗಡೆ ನಿಂತುಕೊಂಡು ಯಾರಾದರೂ ನೀಡಿದ್ರ ಪ್ರಸಾದ ನೀಡಿಸ್ಕೊಂಡು ಮತ್ತು ತಂದು ಆ ಮಠದೊಳಗೆ ದಾಸೋಹವನ್ನು ಮಾಡೋರಂತ. ಹಿಂಗೆ ದಾಸೋಹ ಮುಗಿಸ್ಕೊಂಡು ಒಂದು ದಿನ ಹೊರಗಡೆ ಹಿಂಗೆ ಹೋಗಿರ್ತಾರೆ, ಹೊಲದೊಳಗೆ ಅಡ್ಡಾಡ್ಕೋಂತ. ಅವರು ಒಬ್ಬ ವಯಸ್ಸಾಗಿರುವಂಥ ಒಕ್ಕಲಿಗ ಸಿದ್ಧಾರೂಢರ ಹತ್ತಿರ ಬರ್ತಾನೆ. ಸಿದ್ಧಾರೂಢರು ನೋಡ್ತಾನೆ, ಒಂದು ಲುಂಗಿಯನ್ನು ಹಿಂಗೆ ಹಾಕ್ಕೊಂಡು ಮೈ ಮೇಲೆ ಬಟ್ಟಿಲ್ಲಾರ್ದ ನಿಂತಿದ್ರು. ಸಿದ್ಧಾರೂಢರ ಹತ್ತಿರ ಬಂದ, ಏ ಯಾರೋ ನೀ ಅಂದರು. ಸಿದ್ಧಾರೂಢರು ಅವಾಗ ಮಾತಾಡ್ಬೇಕಿಲ್ಲ, ಮಾತಾಡಲಿಲ್ಲ ಅವರು. ಕಾಯ ಬಹಳ ಹಣ್ಣಾದಾಗ ಮಾತುಗಳು ಮೌನವಾಗ್ತಾವ ಅಂತ ಆರೂಢರು ಹೇಳ್ತಿದ್ರಂತ. ಸಿದ್ಧಾರೂಢರು ಮೌನದೊಳಗ ಬಹಳ ದೊಡ್ಡ ಅಗಾಧವಾಗಿರುವಂಥ ಶಕ್ತಿ ಇತ್ತಂತ ಹೇಳ್ತಾರೆ. ಸಿದ್ಧಾರೂಢರು ಮೌನದೊಳಗಿದ್ರು. ಸ್ವಲ್ಪ ಕಷ್ಟಗಳ ಬಂದು ಅಂದ್ರೆ ಸ್ವಲ್ಪ ಮೌನ ಇರ್ಬೇಕ್ರಿ. ಚೀರಾಡಿದ್ವಿ ಅಂದ್ರೆ ಅದೇನು ಕಷ್ಟಗಳ ನಮ್ಮ ಕಡಿಮೆ ಅಕ್ಕವಂತ ನಾವು ಅನ್ಕೊಂಡಿವಿ, ಹೆಚ್ಚಕ್ಕವ್ರಿ. ಒಬ್ಬ ಮಧ್ಯಾಹ್ನ ಸುಮ್ಮ ಹೊಂಟಾಗ ಒಬ್ಬ ಎದುರುಗಡೆ ಬಂದು ಕೇಳ್ತಾನ, ಏನು ಪ್ರಶ್ನೆ? ಮಧ್ಯಾಹ್ನದ ಬಿಸಿಲು, ಮ್ಯಾಲೆ ಇದ್ದವ ಸೂರ್ಯನೋ ಚಂದ್ರನೋ ಅಂತ ನಿಮಗೆ ಕೇಳಿದ ಅಂತ ತಿಳ್ಕೊರಿ. ನೀವೇನು ಹೇಳ್ತೀರಿ? ಸೂರ್ಯ ಅಂತಿರಲ್ಲ, ಸೂರ್ಯ ಅಂತಿರಲ್ಲ. ಏ ಅವ್ವ ಆ ಕಡೆನೈತು, ಅಂಗಡಿ ಕಡೆ ಈ ಕಡೆ ನೋಡು.
ಮತ್ತ ಕಡೆ ಒಳತಾವ ನೋಡಿ, ಕಣ್ಣು ನೋಡ್ಯವ. ಮಧ್ಯಾಹ್ನ ಬಿಸಿಲೊಳಗೆ ಸೂರ್ಯನೋ ಚಂದ್ರನೋ ಅಂತ ಕೇಳಿದಾಗ ನೀವು ಸೂರ್ಯ ಅಂತೀರಿ. ಎದುರುಗಡೆ ಇದ್ದ ಮನುಷ್ಯ ಇದು ಚಂದ್ರ ಅಂದ ನೀವೇನಂತೀರಿ ಅವಾಗ? ನಿಮ್ಮ ಜೊತೆಗೆ ವಾದ ಮಾಡಕ್ಕೆ ಬಂದನವ, ನೀವು ಹೆಂಗೆ ಸೂರ್ಯ ಅಂತೀರಿ? ಅವ ಚಂದ್ರ ಅಂದ್ರೆ ಚಂದ್ರ ಅಂದ್ರಿ ಅಂದ್ರೆ ಮತ್ತವ ಸೂರ್ಯ ಅಂತಾನ. ಒಟ್ಟು ನಿಮ್ಮಿಂದ ಅವ ಗೆಲ್ಲಬೇಕಂತ ಬಂದಾನ, ಅವನು ಗೆಲ್ಲಕ್ಕೆ ಬಿಡ್ಬೇಕು. ಅವಾಗ ಏನು ಮಾಡ್ತೀರಿ? ಸೂರ್ಯನೋ ಚಂದ್ರನೋ ನಾ ಈ ಊರೋ ಅಲ್ಲಪ್ಪ, ನನಗೆ ಗೊತ್ತಿಲ್ಲ ಅವರಿಬ್ರು ಅಂದ್ಬಿಡೋಕು. ಮುಗ್ದ ಹೋಗ್ಬಿಡ್ತತ್ರಿ. ಸೂರ್ಯ ಅದಾನಂತ ಒಂದು ಗೆಡ್ಡಿಗೆ ಬಿಟ್ರೆ ಅಂದ್ರೆ 4 ಗೆಡ್ಡಿಗೆ ಅವ ಬಿಡ್ತಾನೆ. ಮತ್ತು ಅಲ್ಲಿ ಸ್ಟಾರ್ಟ್ ಆಕ್ಕವ ನೋಡ್ರಿ. ಸಿದ್ಧಾರೂಢರು ಹಿಂಗೆ ಹೊಳಿ ದಂಡಿಗೆ ಅಡ್ಡಾಡ್ಕೋಂತ ಹೋಗಿರುವಂಥ ಸಂದರ್ಭದೊಳಗೆ ಒಬ್ಬ ಓರ್ವ ಒಕ್ಕಲಿಗ ಎದುರುಗಡೆ ಬಂದ ಸಿದ್ಧಾರೂಢರನ್ನ ಮಾತಾಡ್ಸಕ್ಕೆ ನೋಡಿದ. ಸಿದ್ಧಾರೂಢರು ಮಾತಾಡಲಿಲ್ಲ. ಹುಚ್ಚ, ಮಾತಾಡ್ಸಿದ್ರ ಮಾತಾಡಕ್ಕೆ ಬರಂಗಿಲ್ಲೇನು? ತಡೆ ಐತಂತ ತಿಳ್ಕೊಂಡು ಅಲ್ಲೇ ಒಂದು ಕಟ್ಟಿಗೆಗೆ ಬೆಂಕಿ ಹಚ್ಚಿ ಸಿದ್ಧಾರೂಢರು ತಲೆ ಮ್ಯಾಲ ಹೊಡೆದು ಬಿಟ್ಟಿರ್ತಾನೆ ಬೆಂಕಿ ಕಿಡಿಯಿಂದ. ಸಿದ್ಧಾರೂಢರು ಅವಾಗೂ ಏನೂ ಅಡ್ಲಿಲ್ಲ, ಅವನಿಗೆ ಏನೂ ಮಾತಾಡಲಿಲ್ಲ. ಸಿದ್ಧಾರೂಢರು ತಲೆ ಮ್ಯಾಲ ಬೆಂಕಿ ಉರಿಯಾಕತ್ತೈತ. ಅಲ್ಲೇ ದೂರದೊಳಗಿರುವಂಥ ಮನುಷ್ಯ ಬಂದ ಸಿದ್ಧಾರೂಢರು ತಲೆ ಮ್ಯಾಲ ನೀರು ಹಾಕ್ತಾನ, ತಂಪು ಮಾಡಿದ. ಸಿದ್ಧಾರೂಢರಿಗೆ ಕೇಳಿದಂತವ, ಯಪ್ಪ ಸಿದ್ಧ, ಇಟ್ಟಾಕ ಸಮಾಧಾನ ತಾಳ್ಮೆ ಇಷ್ಟಾಕ? ಭಾಳ ಬೆರಿಕೆ ಜನ ಈ ನಾಡಿನೊಳಗದಾರ. ಅವ್ ಬೆಂಕಿ ಹಾಕಿದ್ರು ಸುಮ್ಮಾದಿ, ನಾ ತಂದ ನೀರು ಹಾಕಿದ್ರು ಸುಮ್ಮಾದಿ, ಯಾಕೋ ಅಂತ ಕೇಳಿದವ. ಅವಾಗ ಸಿದ್ಧಾರೂಢರು ಹೇಳಿದ್ರಂತ, ನೋಡಪ್ಪ, ಭಾಳ ಚಲೋ ಇದ್ದವ ಬಂದು ನೀರು ಹಾಕ್ತಾನೆ, ತಂಪು ಮಾಡ್ತಾನೆ ನಮ್ಮನ್ನು. ಭಾಳ ಕೆಟ್ಟ ಮನುಷ್ಯ ಬಂದ ತಲೆ ಮ್ಯಾಲ ಬೆಂಕಿ ಇಟ್ಟು ನಮ್ಮನ್ನು ಉರಿಯೋ ಹಂಗೆ ಮಾಡ್ತಾನೆ. ಸಮಾಜದೊಳಗೆ ಭಾಳ ಜನ ನಮ್ಮನ್ನು ನೋಡಿ ಉರ್ಕೊಳ್ಳೋ ಜನನೂ ಅದಾರ, ತಂಪು ಮಾಡುವಂಥ ಜನನೂ ಅದಾರ. ಮಹಾತ್ಮರಂದ್ರೆ ಎಂಥ ಜನರನ್ನು ಸ್ವೀಕಾರ ಮಾಡ್ಬೇಕಂದ್ರೆ ಬರೇ ತಂಪು ಜನರನ್ನು ಅಟ್ಟ ಸ್ವೀಕಾರ ಮಾಡಬಾರ್ದು. ಬೆಂಕಿ ಇಡೋರು ನಮ್ಮರ, ತಂಪು ನೀರು ಹಾಕೋರು ನಮ್ಮೋರ ಅಂತ ಯಾವಾಗ ಮಹಾತ್ಮ ಸ್ವೀಕಾರ ಮಾಡ್ತಾನೆ ಅವಾಗ ಯೋಗ್ಯ ಸ್ವಾಮಿ ಆಗಲಿಕ್ಕೆ ಸಾಧ್ಯ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಅದಕ್ಕಾಗಿ ಸಿದ್ಧಾರೂಢರು ಅವಾಗಲೇ ಸನ್ಯಾಸಿ ಲೋಕಕ್ಕೆ ಬಹಳ ದೊಡ್ಡದಾಗಿರುವಂಥ ಸಂದೇಶವನ್ನು ಕೊಟ್ಟರು. ನೀವೆಲ್ಲ ತಂದು ಮನೆ ಒಳಗೆ ಹೂವಿನ ಹಾರ ಹಾಕಾಕತ್ತಿರ್ತೀರಿ, ನಮಗೆ ಸುಮ್ಮ ಹಾಕಾಕತ್ತಿರ್ತೀರಿ, ಅಪ್ಪವ್ರು ಭಾಳ ಚಂದ ಕಾಣಕತ್ತಾರ ನೋಡು ಅಂತ. ಹೂವಿನ ಹಾರ ಹಾಕಿ ಫೋಟೋ ತಕ್ಕೊಂಡು ಅಪ್ಪ ಭಾಳ ಚಂದ ಕಾಣಕತ್ತಿ ಅಂತೀರಿ ನೀವು. ಅದ್ರೊಳಗೆ ತಂದಾಗ ಸಣ್ಣ ಸಣ್ಣ ಕಟ್ಟಿ ಇರಿಬಿರ್ತಾವ ನೋಡ್ರಿ, ಕೆಂಪಿರಿವಿ, ಕಟ 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 ಅಂತ ನಮ್ಮ ಕಡೆ ಆಗತ್ತಿರ್ತಾವೆ. ನಮ್ಮನು ನಮಗೆ ಗೊತ್ತಿರ್ತಾವೆ ಒಳಗಿನೂ. ಭಾಳ ಚಂದ ಕಾಣಕತ್ತಿ, ನಿಮ್ಮೊಂದು ಸುಮ್ಮನೆ ಆಗ್ಬೇಕು, ನಾವು ಸುಮ್ಮನೆ ಆಗ್ಬೇಕು. ಆದರೆ ಸಿದ್ಧಾರೂಢರು ಎಲ್ಲ ನೋವುಗಳನ್ನು ನುಂಗಿ ಬದುಕಿನೊಳಗೆ ಭಾಳ ಚಲೋ ಹೆಮ್ಮರವಾಗಿ ಬೆಳೀತಾ ಇದ್ದಾರೆ. ಸಿದ್ಧಾರೂಢರು ಗುರುಭವನದೊಳಗೆ ಕುಳಿತುಕೊಂಡು ಜನಗಳ ನೋವುಗಳನ್ನು ಆಲಿಸಾಕತ್ರಂತ. ಭಾಳ ಜನ ಸಿದ್ಧಾರೂಢರ ಪ್ರಭಾವಕ್ಕೆ ಒಳಗಾಗಿ ಭಾಳ ಜನ ಬರಾಕತ್ರು. ಸಿದ್ಧಾರೂಢರು, ಯಪ್ಪ ನನಗೆ ಅದನ್ನು ಕೊಡು, ಮಕ್ಕಳ ಭಾಗ್ಯವನ್ನು ಕೊಡು, ಯಪ್ಪ ನಮ್ಮ ಮನೆ ಒಳಗೆ ಬಹಳ ಕಷ್ಟ ಐತ, ಕಷ್ಟಗಳನ್ನು ನಿವಾರಣೆ ಮಾಡುವ ಅಂತ ಬಹಳ ಜನ ಬಂದು ಸಿದ್ಧಾರೂಢರ ಕಡೆ ಬೇಡಿಕೊಳ್ಳಾಕತ್ರಂತ. ಸಿದ್ಧಾರೂಢರನ್ನ ಬಹಳ ಹಳ್ಳಿ ಜನ ಬಂದು ಸಿದ್ಧಾರೂಢರು, ಯಪ್ಪ ನಮ್ಮೂರಿಗೆ ಬಾ, ನಮ್ಮೂರಿಗೆ ಬಾ ಅಂತ ಕರೆಯಾಕತ್ರಂತ. ಸಿದ್ಧಾರೂಢರು ಏನು ಚಲೋ ಮಾತಾಡ್ತಾರ್ರಿ, ಜ್ಞಾನವನ್ನು ನಾಡಿಗೆ ಎಷ್ಟು ಚಲೋ ಕೊಡ್ತಾರಲ್ಲ, ನಮ್ಮೂರ ಒಳಗೂ ಪ್ರವಚನ ಹಚ್ಚಬೇಕಂತ ಕಾಯಕತ್ರಂತ, ಲೈನ್ ಹಚ್ಚಾಕತ್ರಂತ. ಹಂಗೆ ಬೆಳೆಯಾಕತ್ರು ಸಿದ್ಧಾರೂಢರು. ವೇದಿಕೆ ನಿಮ್ಮ ಸಲುವಾಗಿ ಐತ್ರಿ, ನಮ್ಮ ಸಲುವಾಗೆಲ್ಲ. ಇಂಥ ವೇದಿಕೆ ಒಳಗೆ ನಮ್ಮ ಕಲೆಗಳನ್ನು ನಾವು ವ್ಯಕ್ತಪಡಿಸ್ಬೇಕು. ಸಣ್ಣ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ ಮನೆ ಒಳಗೆ, ಅವ್ರಿಗೆ ಹೇಳಿಕೊಡ್ರಿ, ಒಂದು ವಚನ ಅನ್ನು,
ಏನರ ದಾರ್ಶನಿಕರ ಒಂದು ತತ್ವ ಪದಗಳನ್ನು ಹೇಳು. ಬರೇ ಶಾಲೆ ವಿದ್ಯೆ ಅವರು ತಲೆ ಒಳಗೆ ಬರೇ ತುರುಕಿ 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 ಹಾಳು ಮಾಡಬೇಡ್ರಿ ಅವ್ರು. ಭಾಳ ಓದಿದೋ ಏನು ಚಲೋ ನೌಕರಿ ಹಿಡಿಬೋದು, ಒಂದು ಚಲೋ 20,000 ರೂಪಾಯಿ ದುಡಿಬೋದು ಅಷ್ಟ. ಆದರೆ ಶಾಲೆಯ ವಿದ್ಯೆಯನ್ನು ಬಿಟ್ಟು ಮನೆ ವಿದ್ಯೆಯನ್ನು, ಸಂಸ್ಕಾರದ ವಿದ್ಯೆಯನ್ನು, ಅಧ್ಯಾತ್ಮದ ವಿದ್ಯೆಯನ್ನು, ಹೆಂಗೆ ಬದುಕಬೇಕನ್ನುವಂಥ ವಿದ್ಯೆಯನ್ನು ಮನುಷ್ಯನಿಗೆ ಕೊಟ್ಟಿದ್ದಾದ್ರೆ ಏನು ಬರೀ 20,000 ರೂಪಾಯಿ ಸಲುವಾಗಿ ಏನು ಒದ್ದಾಡ್ತಾರಲ್ಲ, 1,000 ಜನಕ್ಕೆ 20,000 ಹಂಗೆ ಕೊಡುವಂಥ ದೊಡ್ಡ ಮನುಷ್ಯ ನಿಮ್ಮ ಮಗ ಅಕ್ಕನ. ಚಲೋ ಸಂಸ್ಕಾರ ಕೊಟ್ಟಾಗಟ್ಟ. ವಚನವನ್ನು ಕೇಳಿರುವಂಥ ಜನ, ಸಿದ್ಧಾರೂಢರ ತಪಸ್ಸನ್ನು ನೋಡಿರುವಂಥ ಜನ, ಸಿದ್ಧಾರೂಢರ ಆಚಾರ ವಿಚಾರ ನಡೆ ನುಡಿಗಳನ್ನು ನೋಡಿರುವಂಥ ಜನ ಸಿದ್ಧಾರೂಢರನ್ನು ಹೊಗಳಕತ್ರು. ಯಾವಾಗ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಬಹಳ ದೊಡ್ಡ ಹೆಸರು ಮಾಡ್ಕೊಂತ ಹೊಂಟರು, ಕೆಲವೊಂದಿಷ್ಟು ಕುಹಕಿಗಳಿಗೆ ಆ ಹೆಸರು ಆಗಿ ಬರೋಲ್ದಾಯ್ತು. ಸಿದ್ಧಾರೂಢರನ್ನ ಬಡಿಯಾಕ ನೋಡಿದರು, ಕೆಡ್ಸಾಕ ನೋಡಿದರು, ಸಾಯಿ ಹೊಡ್ಯಾಕ ನೋಡಿದರು, ಊಟದೊಳಗೆ ವಿಷ ಹಾಕಿದರು. ಸಿದ್ಧಾರೂಢರು ಯಾವುದಕ್ಕೂ ಬಗ್ಗಲಿಲ್ಲ, ಜಗ್ಗಲಿಲ್ಲ, ಮುಂದೆ ಸಾಕ್ತಾ ಇದ್ದಾರೆ ಸಿದ್ಧಾರೂಢರು. ಯಾವಾಗ ಸಿದ್ಧಾರೂಢರ ಪ್ರಭಾವ ಹಳ್ಳಿ ಒಳಗೆ ಎಲ್ಲ ಕಡೆ ಬಹಳ ಹೆಸರು ಹಬ್ಬಿ ಬಿಟ್ಟಿತ್ತು, ಅವಾಗ ಎಲ್ಲ ಕಡೆಯಿಂದ ಜನ ಬರಕತ್ತಂತ ನೋಡ್ರಿ. ಸಿದ್ಧಾರೂಢರು ಹುಬ್ಬಳ್ಳಿ ಒಳಗಿರ್ತಾರ, ಹುಬ್ಬಳ್ಳಿಗೆ ಹೋಗೋಣ. ಸಿದ್ಧಾರೂಢರು ಬಹಳ ದೊಡ್ಡ ತಪಸ್ವಿಗಳಂತ ನೋಡಿ ದರ್ಶನ ಮಾಡಿ ಬರೋಣ ಅಂತ ಹೊಂಟ್ರು. ಸಿದ್ಧಾರೂಢರು ಬೇಡಿದ್ದವರಿಗೆ ಬೇಡಿದ್ದನ್ನ ಕೊಡುವಂತ ಕಲ್ಪ ವೃಕ್ಷ ಅಂತ ಬಹಳ ಜನ ಸಿದ್ಧಾರೂಢರನ್ನ ನೋಡ್ಬೇಕಂತ ಬರಾಕತ್ರಂತ. ಯಾವಾಗ ಹುಬ್ಬಳ್ಳಿ ಕಡೆ ಬರಾಕತ್ರು, ಒಂದು ವರ್ಷ ಶಿವರಾತ್ರಿ ಭಾಳ ವೈಭವದೊಳಗೆ ನೀವೆಲ್ಲ ನೋಡಿರ್ತೀರಿ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಆ ವೈಭವದ ಜಾತ್ರೆ. ಶಿವರಾತ್ರಿಯ ದಿನ ಎಲ್ಲ ಕಡೆಯಿಂದ ಜನ ಹರ್ಕೊಂಡು ಬರ್ತದ ಹುಬ್ಬಳ್ಳಿಯ ಕಡೆಗೆ. ಆ ವೈಭವ ಅವಾಗ ಸಿದ್ಧಾರೂಢರು ತಮ್ಮ ತಪಸ್ಸಿನಿಂದ ಚಾಲನೆಯನ್ನು ಕೊಟ್ಟಿದ್ರು. ಯಾವಾಗ ಸಿದ್ಧಾರೂಢರು ಶಿವರಾತ್ರಿಯ ದಿನದಂದು ವೈಭವದೊಳಗೆ ಎಲ್ಲ ಬಂದಂಥ ಭಕ್ತರಿಗೆ ಜಾತ್ರೆಯನ್ನು ಮಾಡಕತ್ರು ಅಂತ, ನಮ್ಮ ಜನ ಮಸ್ತ ಆನಂದವಾಗಿ ಪ್ರಸಾದ ಮಾಡ್ಕೊಂಡು ಹೋಗಬೇಕು, ಆನಂದವಾಗಿ ನೆತ್ತಿಯ ಬುತ್ತಿಯನ್ನು ತುಂಬಿಸ್ಕೊಂಡು ಹೋಗಬೇಕು ಅಂತ ಸಿದ್ಧಾರೂಢರು ಒಂದು ಕಳಕಳಿ. ಯಾರ ಸಿದ್ಧಾರೂಢರ ಕಡೆ ಬಂದರು ಅಂದ್ರೆ ಸಿದ್ಧಾರೂಢರು ಅವರಿಗೆ ಪ್ರಸಾದ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳಲಾರ್ದ ಮುಂದಿನ ಮಾತು ಆಡ್ತಿರ್ಲಿಲ್ಲ ಅಂತ. ಸಿದ್ಧಾರೂಢರ ಕಡೆ ಯಾರಾದರೂ ಹಣ್ಣು ಹಂಪಲು ಶಾಲೆಗಳನ್ನು ತೆಗೆದುಕೊಂಡು ಬಂದರು ಅಂದ್ರೆ ಸಿದ್ಧಾರೂಢರು ಒಂದು ಪ್ರಶ್ನೆ ಹಾಕೋರಂತ, ಇದು ಯಾರು ತಗೊಂಡು ಬಂದಿರಿ? ಇಷ್ಟ. ಇದು ಯಾರು ತೆಗೆದುಕೊಂಡು ಬಂದಿರಿ ಅಂದ್ರೆ ನೀವೆಲ್ಲ ಅಂತೀರಿ, ಅಪ್ಪವ್ರ ನಮ್ದಾರಿ, ಇದು ನಾನೇ ತೆಗೆದುಕೊಂಡು ಬಂದೀನಿ ಅಂತ. ಅವಾಗ ಸಿದ್ಧಾರೂಢರು ಅದನ್ನು ಮುಟ್ಟುತ್ತಿರಲಿಲ್ಲ ಅಂತ. ಯಾಕಂದ್ರೆ ನಂದು ನಾನು ಅನ್ನುವಂಥ ಶಬ್ದವನ್ನು ಬಂತು ಅಂದ್ರೆ ಸಿದ್ಧಾರೂಢರು ಅದನ್ನು ಒಟ್ಟೆ ತಮ್ಮ ಹತ್ತಿರಕ್ಕೆ ಸುಳ್ಯಾಕ ಬಿಡ್ತಿರ್ಲಿಲ್ಲ, ಅವರು ದೂರ ಸರಿಸಿ ಬಿಡೋರು ಅಂತ. ಆಯ್ತಪ್ಪ ತೆಗೆದುಕೊಂಡು ಹೋಗು ಅಂತ. ನೋಡ್ರಿ, ಸಿದ್ಧಾರೂಢರು ವೈಭವದೊಳಗೆ ಶಿವರಾತ್ರಿಯ ದಿನದಂದು ಪೂಜೆ ಪುನಸ್ಕಾರಗಳು ಜಾತ್ರೆ ವೈಭವವನ್ನು ಕಣ ತುಂಬಿಕೊಳ್ಳಕ್ಕೆ ಎಲ್ಲ ಹಳ್ಳಿಯಿಂದ ಜನ ಬರಾಕತ್ರು ಅಂತ ಸಿದ್ಧಾರೂಢರು ಕುಳಿತುಕೊಂಡಿದ್ರು ಆಸನದ ಸಿಂಹಾಸನದ ಕುರ್ಚಿಯ ಮೇಲೆ. ಯಾವಾಗ ವೈಭವದ ಅಲಂಕಾರ ಉಡುಗೆಗಳನ್ನು ತೊಟ್ಟುಕೊಂಡು ಕುಳಿತುಕೊಂಡಿದ್ರು, ಹಳ್ಳಿಯ ಜನ ಬಂದ್ರಂತ. ಸಿದ್ಧಾರೂಢರನ್ನು ಮಾತಾಡ್ಸಕತ್ರು, ಯಪ್ಪ ಹೇಗಿದ್ದೀರಿ? ಎಲ್ಲ ಗುರುಕೃಪೆ ಅಂತ ಹೇಳೋರಂತ, ಎಲ್ಲ ಶಿವನಿಚ್ಛೆ, ನಮ್ದೇನೈತು. ಯಾವಾಗ ಸಿದ್ಧಾರೂಢರು ಹೀಗೆ ಜನಗಳನ್ನು ಮಾತಾಡಿಸ್ಕೋ ಅಂತ ಅಲ್ಲಿ ಕುಳಿತುಕೊಂಡಿದ್ರು, ಅವಾಗ
ಅಲ್ಲೇ ಒಂದು ದೂರದೊಳಗಿರುವಂಥ ಒಂದು ಮಾವುಲೂರು ಅನ್ನುವಂಥ ಊರಿನ ಭಕ್ತ ಒಂದು 5-6 ಜನ ಕೂಡ್ಕೊಂಡು ಅಲ್ಲಿ ಬಂದಿರ್ತಾರೆ. ಸಿದ್ಧಾರೂಢ್ರ, ನಿಮ್ಮ ತಪಸ್ಸಿನ ಶಕ್ತಿ ನಾಡಿಗೆ ಎಲ್ಲ ಹಬ್ಬಿಬಿಟ್ಟೈತ್ರಿ ಅಪ್ಪ. ನೀವು ಬೇಡಿದ್ದನ್ನು ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷ ಅಂತ ಈ ನಾಡಿನ ಜನ ನಿಮ್ಮನ್ನು ಕರೀತಾರಿ ಅಪ್ಪ. ಈ ಶಿವರಾತ್ರಿಯ ದಿನದಂದು ಈ ವೈಭವದೊಳಗ ಹುಬ್ಬಳ್ಳಿ ಒಳಗ ಹಬ್ಬದ ರೀತಿ ಒಳಗ ಇಲ್ಲೇನ ಜಾತ್ರೆ ಮಾಡಕತ್ತೀರಿ, ಭಜನಾ ಮಾಡಕತ್ತೀರಿ, ಶಿವಭಜನೆಯನ್ನು ಹಚ್ಚಿರಿ. ನಮ್ಮ ಊರೊಳಗೂ ಶಿವಭಜನೆಯನ್ನು ಹಚ್ಚಬೇಕು, ಅದು ನಿಮ್ಮ ಕೈಯಿಂದ ಚಾಲನೆ ಕೊಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿವ್ರಿ ಅಪ್ಪ. ಅದಕ್ಕೆ ನಮ್ಮ ಊರಿಗೆ ಬರಬೇಕು ಅಂತ ಸಿದ್ಧಾರೂಢರಿಗೆ ಹೇಳಿದ್ರಂತ. ಯಾವಾಗ ಸಿದ್ಧಾರೂಢರು ಇಲ್ಲಿ ಶಿವರಾತ್ರಿ ಇರ್ತೈತೆ ಅಪ್ಪ, ಶಿವರಾತ್ರಿ ಇಲ್ಲಿ ಇರ್ತದ, ಮತ್ತು ಅಲ್ಲೆಂಗೆ ಬರಲಿ ಅಂದ್ರು ಅವರು. ಏನಿಲ್ರಿ ಅಪ್ಪಾರ, ಒಟ್ಟು ಒಂದು ದಿನ ಬಿಡು ಮಾಡ್ಕೊಂಡು ಬರ್ಬೇಕು ನೀವು. ಸಿದ್ಧಾರೂಢರಿಗೆ ಎಟ್ಟ ಕೇಳಿಕೊಂಡ್ರು. ಸಿದ್ಧಾರೂಢರು ಅಂದರು, ಹೆಂಗೆ ಹುಬ್ಬಳ್ಳಿ ಜನ ನನ್ನ ಬಿಟ್ಟು ಬರಾಕ್ ಬರ್ತದ? ನಾ ಹುಬ್ಬಳ್ಳಿ ಅವ ಕಾಯಂ ಆಗಿಬಿಟ್ಟಿನಿ. ಈಗ ನನ್ನನ್ನು ಹುಬ್ಬಳ್ಳಿ ಅವ ಸಿದ್ಧಾರೂಢ ಅಂತ ಕರೀತಾರ. ಎಲ್ಲ ಕಡೆಯಿಂದ ಜನ ಹುಬ್ಬಳ್ಳಿಗೆ ಸಿದ್ಧಾರೂಢರನ್ನ ನೋಡಕ್ಕಂತ ಬರ್ತಾರ. ನಾ ಅಲ್ಲಿ ಹೋಗಿ ಕುಂತ್ನಿ ಅಂದ್ರೆ ಇಲ್ಲಿ ಮತ್ತೆ ಕೂಡೋರು ಯಾರು? ಅವ್ರಿಗೆ ಬಂದವ್ರಿಗೆ ಭೇಟಿ ಆಗೋರು ಯಾರು? ಅವ್ರಿಗೆ ಬಂದವ್ರಿಗೆ ಪ್ರಸಾದ ಉಣಿಸೋರು ಯಾರು? ಮಾಡಬರಿ ಪ್ರಸಾದ ಅಂತ ಹೇಳೋರು ಯಾರು? ಸಿದ್ಧಾರೂಢರು ಈ ಮಾತುಗಳನ್ನು ಕೇಳಿರುವಂಥ ಜನ, ಯಪ್ಪ ಹಂಗೆ ಮಾಡಬೇಡ್ರಿ ಅಪ್ಪ, ನಮ್ಮೂರು ಬಹಳ ಭಕ್ತಿ ನಿಷ್ಠೆಯನ್ನು ನಿಮ್ಮ ಮ್ಯಾಲೆ ಇಟ್ಕೊಂಡಿತ್ತು, ಶ್ರದ್ಧೆ ಭಾಳ ಇಟ್ಕೊಂಡಿದ್ರಿ ಅಪ್ಪ, ನೀವು ಬರಬೇಕು ಅಂತ ಹಠ ಹಿಡಿದ್ರು. ಭಕ್ತರ ಭಕ್ತಿ ಹಿಂಗಿರ್ಬೇಕು, ಅವಾಗ ಗುರುವಿನ ಶಕ್ತಿ ಏನು ಅನ್ನೋದು ಗೊತ್ತಾಗ್ತದೆ. ಯಾವಾಗ ಹಠ ಹಿಡ್ಕೊಂಡು ಕುಳಿತುಕೊಂಡ್ರು ಅವಾಗ ಸಿದ್ಧಾರೂಢರು ಅಂದ್ರು, ಆಯ್ತಪ್ಪ ಬರ್ತೀನಿ ತಗೊಳ್ರಿ ಅಂತ ಅಂದ್ರು. ಸಿದ್ಧಾರೂಢರು ಬರ್ತಾರನ್ನುವಂಥ ಸುದ್ದಿ ಯಾವಾಗ ಕೇಳಿದ್ರು ಭಾಳ ಉಲ್ಲಾಸ. ಎಲ್ಲರೂ ನಗಾಕತ್ರಿ, ಅಪ್ಪ ನಮಗೆ ಭಾಳ ಖುಷಿ ಆತ್ರಿ ಅಪ್ಪ, ನೀವು ನಮ್ಮ ಊರಿಗೆ ಬರ್ತೀನಿ ಅಂದಿದ್ದು ಕೇಳಿ. ನಿಮ್ಮ 2 ಹಿತವಚನಗಳನ್ನು ನಮ್ಮ ಕಿವಿ ಒಳಗೆ ಹಾಕೊಳ್ತೀವಲ್ಲ, ಅದ ಒಂದು ಪುಣ್ಯ ಭಾಗ್ಯಲ್ಲ ಅಂತ ತಿಳ್ಕೊಂಡು ಎಲ್ಲ ಜನ ಎದ್ದು ತಮ್ಮ ಊರಿಗೆ ಹೋಗಿ ಮಸ್ತ್ ಅಲಂಕಾರ ಮಾಡಕತ್ರು. ನೋಡ್ರಿ, ಇಡೀ ಊರು ದೀಪಾಲಂಕಾರ ಮಾಡಕತ್ರು. ಇಡೀ ಊರಿಗೆ ತಳಿರು ತೋರಣಗಳಿಂದ ಕಟ್ಟಿ ಎಲ್ಲ ಕಡೆ ಮೆರಗು ಬರುವಂಗ ಮಾಡಕತ್ರಂತ. ಯಾಕಂದ್ರೆ ಸಿದ್ಧಾರೂಢರು ನಮ್ಮ ಊರಿಗೆ ಬರ್ತಾರ ಅಂತ ಒಂದು ಖುಷಿ ಅವ್ರಿಗೆ. ಹೆಂಗ ಭಾಳ ದಿನದ ನಂತರ ಮಗ ಬರುವಾಗ ಹೆಂಗ ನೀವು ಬಹಳ ಚಲೋ ಆ ಮನೆ ಒಳಗೆ ಉಲ್ಲಾಸ ತುಂಬಿರ್ತದ, ಹುಬ್ಬಳ್ಳಿಯ ಊರಿನ ಮಗ ನಮ್ಮ ಊರಿಗೆ ಬರಾಕತ್ತಾನ ಅಂತ ಆ ಊರೊಳಗೆ ಒಂದು ಉಲ್ಲಾಸ. ಎಲ್ಲ ಕಡೆ ಹಬ್ಬಸಾಕತ್ರು. ನೋಡ್ರಿ, ಸಿದ್ಧಾರೂಢರು ಬರ್ತಾರಂತ, ಸಿದ್ಧಾರೂಢರು ಬರ್ತಾರಂತ. ಹಳ್ಳ್ಯಾಗೆಲ್ಲ ಹಬ್ಬಿ ಹೋತು. ಒಂದಿಷ್ಟು ಪತ್ರಿಕೆಗಳನ್ನು ಮಾಡಿಸಿದ್ರಂತ ಸಿದ್ಧಾರೂಢರು ಬರೋ ದಿನಾಂಕವನ್ನ. ಮುಂಚಿತವಾಗಿ 7 ದಿನ ಸಪ್ತಾಹ ಕಾರ್ಯಕ್ರಮ ಇಟ್ರಂತ. ಶಿವಭಜನೆಯನ್ನು ಇಟ್ರು. ಎಲ್ಲರೂ ಶಿವಭಜನೆಯನ್ನು ಮಾಡಕತ್ರು. ಬಹಳ ಶಿವಭಜನೆ ಒಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಶಿವಭಜನೆಯನ್ನು ಮಾಡಕತ್ರಂತ. ಸಾಂಬ ಸದಾಶಿವ ಸಾಂಬ ಸದಾಶಿವ ಶಿವನೇ ಎಲ್ಲ ಅಂತ ಅನ್ನಕತ್ರು. ಯಾವಾಗ 1 ದಿನ ಆಗಿ ಹೋಯ್ತು, 2ನೇ ದಿನ ಮತ್ತೆ ಜನ ಜಾಸ್ತಿ ಆಯ್ತು ನೋಡ್ರಿ. ಯಾಕಂದ್ರೆ ಹುಬ್ಬಳ್ಳಿಯ ಸಿದ್ಧಾರೂಢರು ನೋಡ್ಬೇಕು ನಾವು. ಹುಬ್ಬಳ್ಳಿಯ ಸಿದ್ಧಾರೂಢರು ಹೆಂಗದಾರ ನೋಡ್ಬೇಕು. ಅವ್ರ ಹೆಸರು ಬಹಳ ಹೇಳ್ತಾರ. ಸಿದ್ಧಾರೂಢರು ಅಂದ್ರೆ ಬಹಳ ದೊಡ್ಡ ಜ್ಞಾನಿಗಳಂತಾರ. ಅವರು ಪ್ರವಚನ ಮಾಡಕತ್ರು ಅಂದ್ರೆ ಜನ ಸೇರ್ತದ ಅಂತ ಹೇಳ್ತಾರ. ಹಂಗ ಆ ಜ್ಞಾನವನ್ನು ಕಂಡುಕೊಳ್ಳಬೇಕು ಅಂತ ಜನ ಬರಾಕತ್ತಂತ. ನಿಮಗೆ ಬಹಳ ದೂರಿನ ಸಿದ್ಧಾರೂಢರು ನಾವೆಲ್ಲ ನೋಡಿಲ್ಲ, ಆದ್ರೆ ಇತ್ತೀಚಿನ ವಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳನ್ನು ನಾವು ಭಾಳ ಜನ ನೋಡಿವಲ್ರಿ. ನೋಡಿರಿ, ಸಿದ್ದೇಶ್ವರ ಸ್ವಾಮಿಗಳು ಹೆಂಗಿದ್ರಿ? ಕಿಶ ಇಲ್ಲದ ಸಂತನಾಗಿ, ಯಾವುದೇ ಏನು ಫಲಾಪೇಕ್ಷೆ ಏನೂ ಇರಲಿಲ್ಲ ಅವರು. ತಾವು ಕೊನೆಗೆ ಲಿಂಗೈಕ್ಯರಾದಾಗೂ ಕೂಡ ನನ್ನ ದೇಹವನ್ನು ಸುಡ್ರಿ ಅಂತ ಹೇಳಿದವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಯಾಕಂದ್ರೆ ನಂದು ಯಾವುದೇ ಮೂರ್ತಿಗಳನ್ನು ಮಾಡಬೇಡ್ರಿ, ಯಾವುದೇ ಸ್ಟ್ಯಾಚ್ಯುಗಳನ್ನು ಮಾಡಬೇಡ್ರಿ, ಭಗವಂತ ಕಳಿಸಿರುವಂಥ ಈ ಶರೀರ ಹೊಳ್ಳಿ ಭಗವಂತನಿಗೆ ಸಮರ್ಪಣೆ ಆಗಿಬಿಟ್ಟೆ ಅನ್ನುವಂಥ ಭಾವ.
ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲೆಲ್ರಿ ಈ ಭಾಗದೊಳಗೆ ಬರ್ತಾರಂದ್ರೆ ಜನಕ್ಕೆ ಒಂದಾದ ಹುಮ್ಮಸ್ಸು. ಅಪ್ಪ ಅವ್ರು ಬರಾಕತ್ತಾರ, ಸಿದ್ದೇಶ್ವರ ಸ್ವಾಮಿಗಳು ಬರಾಕತ್ತಾರ, ಸಿದ್ದೇಶ್ವರ ಅಪ್ಪಾಜಿ ಅವ್ರು ಬರಾಕತ್ತಾರ, ಹೋಗಿ ಪ್ರವಚನ ಕೇಳಬೇಕು ಅಂತ ಬೆಳಿಗ್ಗೆ ಎದ್ದು ಕೂಡ ಓಡೋಕ್ಕ ಜನ. ನೋಡಿರಿಲ್ರಿ ಹೆಂಗ ಸಿದ್ದೇಶ್ವರ ಸ್ವಾಮಿಗಳ ಜ್ಞಾನದ ನುಡಿಗಳನ್ನ ಕೇಳಬೇಕು ಅಂತ. ಸ್ವಲ್ಪ ಸೌಂಡ್ ಬರಲ್ಲ, ಜಗ್ಗಾಕತ್ತ ನೋಡಿ, ಶಾರ್ಪ್ ಇಟ್ರು ಸ್ವಲ್ಪ. ಯಾವಾಗ ಶಾರ್ಪ್